ಈಗೇನು ಮಾಡೋದಮ್ಮೋರೆ? ನನಗೆ ಯಾಕೋ ನೀವು ಮತ್ತೆ ಸೇಫ್ ಹೌಸಲ್ಲಿ ಇರೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಸುಬ್ಬು, ನಾನು ಆಸೆ ಪಟ್ಟ ಹಾಗೆ ನನ್ನ ಗಂಡನ್ನ ನೋಡಿದೆ, ಅವ್ರ ಜೊತೆ ಇದ್ದೆ, ಅವ್ರ ಆರೈಕೆ ಮಾಡಿದೆ. ನನ್ನ ಮನಸ್ಸಿನ ಮೂಲೆಯಲ್ಲಿ ನನ್ನ ಬಗ್ಗೆ ಅವ್ರಿಗೆ ಮತ್ತೆ ಪ್ರೀತಿ ಬರುತ್ತೆ ಅನ್ನೋ ನಂಬಿಕೆ ಬಂತು. ಬಂದೇ ಬರುತ್ತಮ್ಮೋರೆ. ಯಜಮಾನ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಾ. ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಮೇಲಿರೋ ಪ್ರೀತಿ ಅವ್ರ ಮನಸ್ಸಲ್ಲಿ ಇನ್ನೂ ಹಾಗೇ ಇದೆ. ಆದರೆ ಆ ಪ್ರೀತಿ ಕಣ್ಗಳಿಗೆ ಅವರು ಕಪ್ಪಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅವ್ರಿಗೆ ಕಣ್ಣಿ ಕಟ್ಟಿರೋ ಕಪ್ಪು ಬಟ್ಟೆ ಸದ್ಯದಲ್ಲೇ ಕಳಚಿ ಬೀಳತ್ತೆ. ಅವ್ರಿಗೆ ಮತ್ತೆ ನನ್ನ ಬಗ್ಗೆ ನಂಬಿಕೆ ಬರುತ್ತೆ. ಆದರೆ ನಮ್ಮೋರೆ, ಇಷ್ಟು ದಿನ ನಾನು ನನ್ನ ಗಂಡನ ಜೊತೆ ಏನೋ ಇದ್ದೆ. ಆದರೆ ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇ ಇಲ್ವಲ್ಲ ಸುಬ್ಬು. ನನ್ನ ಮಗಳ ಜೊತೆ ಬದುಕಲಿಲ್ಲ. ಅವಳು ಚಿಕ್ಕವಳಿದ್ದಾಗ ಒಂದು ದಿನಾನೂ ಅವಳ ಜೊತೆ ಹಾಡಿ ನಲಿಲಿಲ್ಲ. ತಾಯಿ ಪ್ರೀತಿ, ತಾಯಿ ಮಡ್ಲು ನನ್ನ ಮಗಳಿಗೆ ಸಿಗಲೇ ಇಲ್ಲ. ನಾನಿದ್ದು ಕೂಡ ಅವಳು ಅನಾಥೆಯಾಗಿ ಬದುಕ್ಬಿಟ್ಲು. ಆ ಗಿಲ್ಟ್ ನನ್ನನ್ನು ಯಾವಾಗಲೂ ಕಾಡ್ತಾ ಇರತ್ತೆ. ನನ್ನ ಜೀವನದಲ್ಲಿ ಬೀಸಿದ ಬಿರುಗಾಳಿಯಿಂದ ಪಾಪ ನನ್ನ ಮಗಳು ತುಂಬಾ ಕಷ್ಟ ಅನುಭವಿಸಿದ್ಲು. ಏನು ಮಾಡೋಕ್ಕಾಗುತ್ತಮ್ಮೋರೆ? ವಿಧಿಯಾಟ ಅಂತಾನೆ ಹಾಗಲ್ವಾ? ಆ ವಿಜಯಾಂಬಿಕಾ ದೃಷ್ಟಿ ಈಗ ಯಾವಾಗಲೂ ನನ್ನ ಮೇಲಿರತ್ತೆ. ಅವಳಿಗಿರೋ ಕೋಪಕ್ಕೆ ಅವಳು ನನಗೆ ಏನು ಬೇಕಾದರೂ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ನನ್ನ ಜೀವ ಕೂಡ ತೆಗಿಬೋದು. ಅಮ್ಮೋರೆ, ನೀನು ಹೆದರಬೇಡ ಸುಬ್ಬು, ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಆದರೆ ಅಕಸ್ಮಾತಾಗಿ ನಾನು ಹೋಗ್ಬಿಟ್ರೆ ಒಂದೇ ಒಂದು ದಿನ ಕೂಡ ನಾನು ನನ್ನ ಮಗಳಿಗೆ ತಾಯಿ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಹಾಗೆ ಉಳ್ಕೊಂಡ್ಬಿಡತ್ತೆ. ಬಿಡ್ತು ಅನ್ನಿ ಅಮ್ಮೋರೆ, ಪ್ಲೀಸ್. ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ನಿಮ್ಗೇನಾಗೋದಕ್ಕೂ ನಾನು ಬಿಡಲ್ಲ. ನನಗೆ ಗೊತ್ತು ಸುಬ್ಬು, ನನಗೆ ಗೊತ್ತು. ಆದರೆ ನಾವು ಒಂದೊಂದ್ಸಲ ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡಬೇಕಲ್ವಾ? ಎಲ್ಲ ನಾವು ಅಂದ್ಕೊಂಡು ಹಾಗೆ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಹಾಗಾಗಿ ನಾನೇನೋ ಕೇಳ್ತೀನಿ, ಪ್ಲೀಸ್ ಇಲ್ಲ ಅನ್ಬೇಡ. ನನ್ನೊಂದು ಆಸೆ ನೆರವೇರಿಸ್ತೀಯಾ? ಏನು ಹೇಳಿ ಅಮ್ಮೋರೆ? ನಿಮ್ಮ ಆಸೆ ಈಡೇರಿಸಿದೆ ನನ್ನ ಕರ್ತವ್ಯ. ಸುಬ್ಬು, ಒಂದಷ್ಟು ದಿನ ನಾನು ನಿಮ್ಮ ಮನೇಲಿ ಇರಬೇಕು.